ಗೇಟ್ಗಳ ಅಳವಡಿಕೆಗೆ ಕೇವಲ ಏಪ್ರಿಲ್ ಮೇ ಜೂನ್ 3 ತಿಂಗಳು ಸಾಕು. ಅಲ್ಲಿವರೆಗೆ ಬೆಳೆ ಬರ್ತದಲ್ಲ, ಯಾಕೆ ನೀವು ಬೇಡ ಅಂತ ಹೇಳ್ತಾರಂತಕ್ಕಂಥ ತಜ್ಞರೇ ನಮ್ಮನ್ನು ಬೈತಾ ಇದಾರೆ. ಅಂದ್ರೆ ತಜ್ಞರು ಹೇಳಿದ್ರು ಕೂಡ ಇವರು ಜನಪ್ರತಿನಿಧಿಗಳು ಕೂಡ ಏನೇ ಮಾಡಕ್ಕಾಚಾರ. ಇದನ್ನಂದ್ರೆ ನಿಮ್ಮ ಅನುಕೂಲತೆ ನೋಡ್ರಿ, ನಮ್ಮ ರೈತರ ಪರಿಸ್ಥಿತಿಗಳೇನು ಇವತ್ತು 16 ಲಕ್ಷ ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ರೈತರ ಪರಿಸ್ಥಿತಿಗಳು ಏನಾಗ್ತಾವ, ಅನ್ಯಾಗಿರ್ತಕ್ಕಂಥ ರೈತರ ಪರಿಸ್ಥಿತಿಗಳು ಏನಾಗ್ತಾವ, ರೈಸ್ ಮಿಲ್ಗಳ ಪರಿಸ್ಥಿತಿಗಳು ಏನಾಗ್ತಾವ, ಲಾರಿ ಟ್ರಾನ್ಸ್ಪೋರ್ಟ್ ಪರಿಸ್ಥಿತಿಗಳು ಏನಾಗ್ತಾವ, ಟ್ಯಾಕ್ಟರ್ ಪರಿಸ್ಥಿತಿಗಳು ಏನಾಗ್ತಾವ. ನಾವು ಕೃಷಿ ಕಾರ್ಮಿಕರು ಏನೋ ಆತ್ಮಹತ್ಯೆ ಮಾಡ್ಕೋಬೇಕ, ಎಲ್ಲಿ ಗುಳೆ ಹೋಗ್ಬೇಕು, ಎಲ್ಲಿ ದುಡ್ಕೊಂಡು ತಿನ್ಬೇಕು. ನೀವು ಒಂದ್ ವೇಳೆ ಇಲ್ದ್ರೆ ತಜ್ಞರ ಒಂದು ವಿಚಾರ ಇಲ್ದಂಗ ಯಾವ ರೀತಿ ನೀವು ಹೇಳ್ತೀರಿ? ನೀವು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲ ತಪ್ಪು ಮಾಹಿತಿ. ಇವತ್ತು ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಕರ್ನಾಟಕ ಮತ್ತು ಕರ್ನೂಲು, ಅನಂತಪುರ, ಕಡಪ ಆಂಧ್ರ ಪ್ರದೇಶ, ಗದ್ವಾಲ್, ಮೆಹಬೂಬ್ ನಗರ್, ಇವತ್ತು ತೆಲಂಗಾಣ, ಅಂದ್ರೆ ಈ 9 ಜಿಲ್ಲೆಗಳ 3 ರಾಜ್ಯಗಳು ಪಟ್ಟಿರ್ತಕ್ಕಂಥ ತುಂಗಭದ್ರಾ ಜಲಾಶಯದ ಸಂಕಷ್ಟಕ್ಕೀಡಾಗಿರ್ತಕ್ಕಂಥ ನಾವು ರೈತರು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಯಾಕಂದ್ರೆ ತುಂಗಭದ್ರಾ ಜಲಾಶಯದಿಂದ ಇವತ್ತು ನಾವು ಲಕ್ಷಾಂತರ ಎಕರೆ 16,70,000 ಎಕರೆ ಇವತ್ತು ನಾವು ಬೆಳೆಗಳನ್ನು ಬೆಳಿತೀವಿ. ಇವತ್ತು ಸರ್ಕಾರಕ್ಕೆ ಆರ್ಥಿಕ ಪರಿಸ್ಥಿತಿಗಳನ್ನು ಕಂಪ್ಲೀಟ್ ಆಗಿ ಇಲ್ಲೇ ಕಳಿಸ್ತಾ ಇದ್ದೀವಿ ಹೆಚ್ಚುವರಿ ಕರ್ನಾಟಕ ರಾಜ್ಯದಲ್ಲಿ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ರೈತರ ಪರಿಸ್ಥಿತಿಗಳ ಬಗ್ಗೆ ಯಾಕೆ ಚಿಂತನೆ ಮಾಡ್ತಾ ಇಲ್ಲ? ಹಿಂದಿನ ವರ್ಷ ಗೇಟ್ ಕಟ್ ಆಯ್ತು. ಆ ಗೇಟ್ ಕಟ್ ಆಗಿರ್ತಕ್ಕಂಥದ್ದು ಗೇಟ್ ಡ್ಯಾಮೇಜ್ ಆಗಿ ಕಟ್ ಆಗಿಲ್ಲ, ಅದ್ರದ್ದು ಹಿಂದಿರ್ತಕ್ಕಂಥ ಲೋಪದೋಷಗಳು ಬೇರೆ ಇದಾವ. ಮೋಟರ್ ಅಟ್ ಎ ಟೈಮ್ ಚಾರ್ಜ್ ಆಗಿಲ್ಲ, ಒಂದು ಸೈನ್ ಕಟ್ ಆಗಿ ಇವತ್ತು ಗೇಟ್ ಹೋಗೈತೆ ಹೊರತಾಗಿ ಅದರಿಂದ ಬೇರೆ ವಿಷಯಗಳಿಲ್ಲ. ಅಂದ್ರೆ ಇದನ್ನು ಅಡ್ಡಿಟ್ಕೊಂಡು ಗೇಟ್ಗಳು ಅಡ್ಡಿಟ್ಕೊಂಡು ಬೇಸಿಗೆ ಬೆಳೆ ನೀರು ಕೊಡಕಲ್ಲ ಅನ್ನೋದು ಏನು? ಇವತ್ತು 27/6/2025 ಜೂನ್ 27ನೇ ತಾರೀಕಿನ ಮುಂಗಾರಿನ ಇವತ್ತು ಮುಂಗಾರಿನ ಒಂದು ತುಂಗಭದ್ರಾ ಜಲಾಶಯದ ನೀರಾವರಿ ಸಲಹಾ ಸಮಿತಿ ಸಭೆಯನ್ನ ವಿಧಾನಸೌಧದಲ್ಲಿ ನಡೀತು. ಅದು ಮಾನ್ಯ ಶಿವರಾಜ್ ತಂಗಡಿ ಅವರ ಅಧ್ಯಕ್ಷತೆಯಲ್ಲಿ 4 ಜಿಲ್ಲೆಗಳ ಸಚಿವರು, ಶಾಸಕರು, ಸಂಸದರು, ಜನಪ್ರತಿನಿಧಿಗಳನ್ನು ಒಳಗೊಂಡಂತೆ ಅಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಬೇಸಿಗೆ ಬೆಳೆ ನೀರಿನ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಆಗಸ್ಟ್ ತಿಂಗಳಲ್ಲಿ ಒಂದು ಸಭೆ ಕರೆದು ಗೇಟುಗಳ ಅಳವಡಿಕೆ ಮತ್ತು ಬೇಸಿಗೆ ಬೆಳೆ ನೀರಿನ ಬಗ್ಗೆ ಚರ್ಚಿಸೋಣ ಅಂತಕ್ಕಂಥ ಮಾತನ್ನ ಆ ಸಭೆಯಲ್ಲಿ ನಿರ್ಣಯ ಆಗಿತ್ತು. ಆ ಸಭೆಯ ಅಧ್ಯಕ್ಷರ ಅವತ್ತಿನ ಮಾನ್ಯ ಶಿವರಾಜ್ ತಂಗಡಿ ಅವರಾಗಿದ್ರು. ಆದ ಕಾರಣ ನಾವು ಆಗಸ್ಟ್ ತಿಂಗಳಿಂದನೂ ಕೇಳ್ತಾ ಇದೀವಿ, ದಯವಿಟ್ಟು ನೀವು ಮಾತನ್ನು ಉಳಿಸಿ ಹೇಳ್ರಿ, ಒಂದು ಸಭೆ ಕರ್ರಿ, ತಜ್ಞರ ಸಭೆ ಕರ್ರಿ. ಯಾಕಂದ್ರೆ ಶಾಸಕರಿಗೆ ಶಾಸಕರದಾದಂಥ ಒಂದು ಅನುಭವ ಇರ್ತದೆ, ರೈತರಿಗೆ ರೈತರದಾದಂಥ ಒಂದು ಅನುಭವ ಇರ್ತದೆ. ಆದರೆ ತಜ್ಞರ ಅನುಭವ ಯಾರಿಗೆ ಬರ್ತದೆ? ನೀರಾವರಿದು. ಆ ಜಲಾಶಯದ ಬಗ್ಗೆ ನೀರಾವರಿ ತಜ್ಞರೇ ಬೇಕು. ಇವತ್ತು ನೀರಾವರಿ ತಜ್ಞ ಕನ್ನಯ್ಯನಾಯ್ಡು ಹೇಳೇನಂತಂದೇಳಿ ನಮ್ಮ 100 TMC ಇರ್ತಕ್ಕಂಥದ್ದು 20 TMC ಕಡಿಮೆ ಮಾಡ್ಕೊಂಡು 80 TMC ನಾವು ಮೇಲ್ಗಡೆ ಮಾಡ್ಕೊಂಡು ಇವಾಗ ಕಾರಣ ತಜ್ಞರು. ಅಂದ್ರೆ ಅಂತ ತಜ್ಞರಿಗೆ ನಾವು ಬೆಲೆ ಕೊಡಬೇಕಾದ್ರೆ ಆ ತಜ್ಞರನ್ನ ಕೂಡಿಸ್ಕೊಂಡು ಯಾಕೆ ನಾವು ಸಭೆ ಮಾಡಬಾರ್ದು? ಇವತ್ತು ಉಪಮುಖ್ಯಮಂತ್ರಿಗಳೇ ಜಲಸಂಪನ್ಮೂಲ ಸಚಿವರಿದ್ದಾರೆ, ಅವರ ಅಧ್ಯಕ್ಷತೆ. ಇವತ್ತು ರೈತ ಹೋರಾಟಗಾರರೇ ಇವತ್ತು ಮುಖ್ಯಮಂತ್ರಿಗಳಿದ್ದಾರೆ. ಅವರೆಲ್ಲರೂ ಒಗ್ಗೂಡಿಸಿಕೊಂಡು ಸಭೆ ಕರಿಬೇಕಂದ್ರೆ ಮಾನ್ಯ ಶಿವರಾಜ್ ತಂಗಡಿಗೆ ನಮ್ಗೆ ಒಪ್ಪಿಗೆ ಕೊಟ್ಟಿದ್ರು. ಅದೇ ವಿಷಯವಾಗಿ ನಮ್ಮ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ ಜಮೀರ್ ಅಹಮದ್ ಸಾಬ್ ಅವ್ರನ್ನ ಮತ್ತು ಈ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳನ್ನ ನಾವು ಈಗಾಗಲೇ ಭೇಟಿ ಮಾಡಿ ಮನವಿ ಕೊಟ್ಟು ತಮ್ಗೆಲ್ಲರಿಗೂ ಕೂಡ ವಿಷಯಗಳನ್ನ ತಿಳಿಸ್ಪಡಿದ್ವಿ. ಆದರೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಇದ್ರ ಬಗ್ಗೆ ಪ್ರಯತ್ನಿಸೋಣ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದರೆ ಮೊನ್ನೆ 27ನೇ ತಾರೀಕಿನ ಮಾನ್ಯ ಶಿವರಾಜ್ ತಂಗಡಿ ಅವ್ರನ್ನ ಕಾರಟಗಿಯಲ್ಲಿ ಭೇಟಿ ಮಾಡಿದ್ವಿ. ಅರ್ಧ ಗಂಟೆ ಹೊತ್ತು ಕುಂತ್ಕೊಂಡು ಚರ್ಚೆ ಮಾಡಿದ್ರೆ ಆ ವಿಷಯನೇ ತೆಗೆದುಬಿಡ್ರಿ, ನೀವು ಬೇಸಿಗೆ ಬೆಳೆ ನೀರು ಕೊಡಲ್ಲ, ಸಭೆನೂ ಕರೆಯಲ್ಲ. ಅಂದ್ರೆ ಏಕಾಏಕಿ ಚರ್ಚೆ, ಸಭೆನೇ ಕರೆಯಲ್ಲ ಅಂತಂದ್ರೆ ಯಾವ್ದು ಒಂದು ಆಧಾರದ ಮೇಲೆ ಅದನ್ನೇನಾದ್ರೂ ಕೂಡ ನೀವು ಜಲಸಂಪನ್ಮೂಲ ಸಚಿವರೊಂದಿಗೆ ಚರ್ಚೆ ಮಾಡಿದಿರಾ? ಇಲ್ಲ, ಅದಕ್ಕೂ ವಿಷಯ ಇಲ್ಲ ಸರ್, ನೀವು ಕೊಡಲ್ಲ ಅಂತಾರಲ್ಲ, ನಾವು ಒಪ್ಪಿಗೆ. ನೀವೇನು ಕಾರಣ ಏನು? ಗೇಟ್ ಕುಂದ್ರಿಸ್ತೀವಿ. ಗೇಟ್ ಕುಂದ್ರಸಕ ಸಮಯದ ಅವಕಾಶ ಕೇಳ್ರಿ, ಎಷ್ಟು ದಿನಗಳು ಬೇಕಾಗ್ತಾವ ಅಂತಕ್ಕಂಥ ತಜ್ಞರಿಂದ ಪಡ್ರಿ ಆ ಸಲಹೆಗಳನ್ನ. ಯಾವುದೇ ವಿಚಾರ ಇಲ್ದಂಗೆ ಏಕಾಏಕಿ ನಾವು ಬೇಸಿಗೆ ಬೆಳೆ ನೀರು ಕೊಡಲ್ಲ ಅಂದ್ರೆ ಈಗೇನು ಮಳೆಗಾಲದಲ್ಲಿ ಐತೆ, ಎಲ್ಲಂದ್ರಲ್ಲೇ ಭತ್ತಗಳೆಲ್ಲ ಬಿದ್ದೋಗ್ಬಿಟ್ಟವ, ಮೆಕ್ಕೆಜೋಳಗಳೆಲ್ಲ ಬಿದ್ದು ಇವತ್ತಿನ ರೇಟ್ ಇಲ್ದಂಗೆ ಕೇಳೋರಿಲ್ದಂಗೆ ಆಗ್ಯಾರ. 300 ರೂಪಾಯಿಗೆ ಒಂದು ಯೂರಿಯಾ ಚೀಲನ ಕಳತಲ್ಲಿ ಬರೀ 600 ರೂಪಾಯಿಗೆ ಮಾಡ್ತಾರೆ, ಅದನ್ನು ಕೂಡ ತಗೊಂಡಿವಿ. ಅಂದ್ರೆ ಇವಾಗ 600 ರೂಪಾಯಿಗೆ ಇವತ್ತು ರೇಟ್ ಇಟ್ಬಿಟ್ಟಿವಿ. ಬರೀ ಇನ್ನೂ 2 ಸರಿ 3 ಸರಿ ಔಷಧ ಹೊಡಿತಕ್ಕಂಥವ್ರು ಇವತ್ತು 8 ಸರಿ ಔಷಧ ಹೊಡಿತಿದೆ ಹೊಲಗಳಿಗೆ. ಯಾಕಂದ್ರೆ ಮೋಡ ಮುಚ್ಚಿದ ವಾತಾವರಣ, ಕ್ಲೈಮೇಟ್. ಅಂದ್ರೆ ಈ ವಾತಾವರಣಗಳಿಗೆ ಇರಬೇಕಾದ್ರೆ ರೈತರೆಲ್ಲ ಕೂಡ ನಾವು ಅನ್ಯಾಯ ಲಾಸ್ ಆಗ್ತಿದ್ವಿ. ಯಾಕೆ ನೀವು ಬೇಸಿಗೆ ಬೆಳೆ ಕೊಡಬಾರ್ದು? ಈ ವಿಚಾರವಾಗಿ ಮಾನ್ಯ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಾಡಗೌಡರು ಅವ್ರು ಏನ್ ಮಾಡ್ಯಾರ, ಇವತ್ತು ಕನ್ನಯ್ಯನಾಯ್ಡು ಅವ್ರ ಮನೆಗೆ ಒಂದು ಸಮಿತಿಯನ್ನು ಕರ್ಕೊಂಡು ಹೈದರಾಬಾದ್ಗೆ ಹೋಗಿ ಕನ್ನಯ್ಯನಾಯ್ಡು ಅವ್ರ ಮುಂದೆ ಕುಂತ್ಕೊಂಡು ಚರ್ಚೆ ಮಾಡಿದ್ದಾರೆ. ಸರ್, ಇದ್ರ ಬಗ್ಗೆ ಏನ್ ಹೇಳ್ತಾರೆ, ತಮ್ಮ ಅಭಿಪ್ರಾಯ ಹೆಂಗ ಅಂತ ಕೇಳಿದ್ರೆ ಕನ್ನಯ್ಯನಾಯ್ಡು ಸರ್ ಏನ್ ಹೇಳಿದಾರೆ, ಯಾವುದೇ ಕಾರಣಕ್ಕೂ ಬೇಸಿಗೆ ಬೆಳೆ ನೀರು ತಗೊಳ್ರಿ, ರೈತರ ಬೇಸಿಗೆ ಬೆಳೆನ ಇದು ಮಾಡೋದು ಬೇಡ. ರೈತ ಏನ್ ಅದನ್ನ ಗೇಟು ಕುಂದ್ರಸಕ ಕೇವಲ 3 ತಿಂಗಳು ಸಾಕಂತಕ್ಕಂಥ ಮಾತನ್ನ ಕನ್ನಯ್ಯನಾಯ್ಡು ಅವ್ರು ಹೇಳೋದ್ರ ಜೊತೆಗೆ ರೈಟಿಂಗ್ ನಲ್ಲಿ ಇವನ್ನ ನಾಡಗೌಡರಿಗೆ ಬರ್ಕೊಟ್ಟಾರ. ಯಾರೇ ನಾಡಗೌಡರಿಗೆ ಫೋನ್ ಮಾಡಿದ್ರು ಕೂಡ ಅದ್ರ ಬಗ್ಗೆ ವಿಷಯ ತಿಳಿಸ್ತಾರ. ಅಂದ್ರೆ ಗೇಟ್ಗಳ ಅಳವಡಿಕೆಗೆ ಕೇವಲ ಏಪ್ರಿಲ್ ಮೇ ಜೂನ್ 3 ತಿಂಗಳು ಸಾಕು, ಅಲ್ಲಿವರೆಗೆ ಬೆಳೆ ಬರ್ತದಲ್ಲ, ಯಾಕೆ ನೀವು ಬೇಡ ಅಂತ ಹೇಳ್ತಾರಂತಕ್ಕಂಥ ತಜ್ಞರೇ ನಮ್ಮನ್ನು ಬೈತಾ ಇದಾರೆ. ಅಂದ್ರೆ ತಜ್ಞರು ಹೇಳಿದ್ರು ಕೂಡ ಇವರು ಜನಪ್ರತಿನಿಧಿಗಳು ಕೊಡಕಲ್ಲ. ಅಂದ್ರೆ ಇದಕ್ಕೆ ಮೊನ್ನೆ ನಮ್ಮ ಬಾದರ್ಲಿಂಪುರಗೌಡರು ಮಾಡಿರ್ತಕ್ಕಂಥ ಒಂದೇ ತಪ್ಪು ಸದನದಲ್ಲಿ. ಆ ಸದನದಲ್ಲಿ ಎತ್ತಿಕೊಂಡು ಏನ್ ಕೇಳಿದತ್ತ, ಸರ್ ಒಂದ್ ವೇಳೆ ಜಲಾಶಯದಲ್ಲಿ ನೀರು ನಿಲ್ಲುಗಡೆ ಆಗದೆ ಹೋದ್ರೆ ನಮ್ಗೆಲ್ಲರಿಗೂ 1,000 ಕೋಟಿ ಕೊಡ್ರೆ ಮುಖ್ಯಮಂತ್ರಿಗಳಿಂದ, ನಾವೆಲ್ಲ ಖಾಲಿ ರಿಪೇರ್ ಮಾಡಿಸ್ಬಿಡ್ತು ಅಂತ ಹೇಳಿದೆ. ಅದು ಹೇಳಿದ ಮಾತದು ಒಂದು ವೇಳೆ ಅಂತ ಹೇಳಿದೆ. ಅದು ಒಂದು ವೇಳೆ ಬಿಟ್ಬಿಡ್ತು ಎಲ್ಲರಿಗೆ ಎಮ್ಮೆಗಳು ಕಿವ್ಯಾಗ. ಅದೇನು 1,000 ಕೋಟಿ CM ಕೊಡ್ತಾ ನಮಗೆ ಫಂಡ್ ಬರ್ತಂತ ಆಸೆ ಇಟ್ಕೊಂಡ್ರು ರೈತರ ಬೇಸಿಗೆ ಬೆಳೆ ಎಣ್ಣೆ ಮಾಡಕ್ ಹಚ್ಚಾರ. ಇದನ್ನಂದ್ರೆ ನಿಮ್ಮ ಅನುಕೂಲತೆ ನೋಡ್ರಿ, ನಮ್ಮ ರೈತರ ಪರಿಸ್ಥಿತಿಗಳೇನು?
ಇವತ್ತು 16 ಲಕ್ಷ ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ರೈತರ ಪರಿಸ್ಥಿತಿಗಳು ಏನಾಯ್ತಾವ, ಅನ್ಯಾಯ ಆಗಿರ್ತಕ್ಕಂಥ ರೈತರ ಪರಿಸ್ಥಿತಿಗಳು ಏನಾಯ್ತಾವ, ರೈಸ್ ಮಿಲ್ಗಳ ಪರಿಸ್ಥಿತಿಗಳು ಏನಾಯ್ತಾವ, ಲಾರಿ ಟ್ರಾನ್ಸ್ಪೋರ್ಟ್ ಪರಿಸ್ಥಿತಿಗಳು ಏನಾಯ್ತಾವ, ಟ್ರ್ಯಾಕ್ಟರ್ಗಳ ಪರಿಸ್ಥಿತಿಗಳು ಏನಾಯ್ತಾವ. ನಾವು ಕೃಷಿ ಕಾರ್ಮಿಕರು ಏನೋ ಆತ್ಮಹತ್ಯೆ ಮಾಡ್ಕೋಬೇಕ, ಎಲ್ಲಿ ಗುಳೆ ಹೋಗ್ಬೇಕು, ಎಲ್ಲಿ ತೊಡ್ಕೊಂಡು ತಿನ್ಬೇಕು. ನೀವು ಒಂದ್ ವೇಳೆ ಇಲ್ದ್ರೆ ತಜ್ಞರ ಒಂದು ವಿಚಾರ ಇಲ್ದಂಗ ಯಾವ ರೀತಿ ನೀವು ಹೇಳ್ತೀರಿ? ನೀವು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲ ತಪ್ಪು ಮಾಹಿತಿ. ಯಾಕಂದ್ರೆ ಈಗ ನಾ ಜಲಾಶಯದಲ್ಲಿ ಇರ್ತಕ್ಕಂಥದ್ದು ಇವತ್ತು ಜಲಾಶಯದಲ್ಲಿ 100 TMC ಕೆಪಾಸಿಟಿ. ಆ 100 TMC ಜಲಾಶಯದ ಕೆಪಾಸಿಟಿಯಲ್ಲಿ ಆ ಜಲಾಶಯದ ಗೇಟ್ಗಳು ಆಪರೇಟ್ ಮಾಡೋದು ಕೇವಲ 60 TMC ಮಾತ್ರ. ಇನ್ನು 40 TMC ಆಪರೇಟ್ ಮಾಡಕ್ಕೆ ಗೇಟ್ಗಳು ಬರಲ್ಲ. ಅದು ಅಲ್ಲಿ ಕಟ್ಟಡ ಬಂದ್ಬಿಡ್ತದೆ. ಅಂದ್ರೆ ಅದು ಬರ್ತದೆ ಅಂತಂದ್ರೆ ಪರಿಜ್ಞಾನ ಜಲಾಶಯ ಶಾಸಕರಿಗೆ ಮನವರಿಕೆ ಮಾಡಿಕೊಟ್ಟಿವಿ ಎಲ್ಲರಿಗೆ, ಜಿಲ್ಲೆದವರಿಗೆ. ಆ 40 TMC ಯಾವ ಸ್ಟಾಪ್ ಆಗ್ತದೆ, ಆ 40 TMC ಹೊರಗಡೆ ಜಲಾಶಯದಿಂದ ಬಿಡಬೇಕಾದ್ರೆ ಎಡಭಾಗ ಬಲಭಾಗದಲ್ಲಿ ಇರ್ತಕ್ಕಂಥ ಕಾಲುಗಳ ಮುಖಾಂತರ ಬಿಡ್ಬೇಕು ಹೊರಕ. ಅಂದ್ರೆ ನೀವು ಕಾಲುಗಳ ಮುಖಾಂತರ ನದಿ ಬಿಡೋದ್ರ ಬಂದು ನಮಗೆ ಕೊಡ್ರಿ ನೀರು ಕಾಲುಗಳಿಗೆ, ರೈತರು ಬೆಳ್ಕೊಂಡು ತಿಂತೀವಿ. ಯಾಕನ್ನೇ ಮಾಡ್ತಾರೆ ರೈತರನ್ನ? ಒಂದ್ ವೇಳೆ ನೀವು ಇನ್ನೊಂದು ಹೇಳ್ಬೇಕಾದ್ರೆ 60-40 TMC ಇವತ್ತು 80 TMC ಐತೆ, ನಮಗೆ ಬೇಕಾಗಿರೋದು 100 TMC ಐತೆ. ಇವತ್ತಿನ 10 TMC ದಾರಿ ಬರ್ತಾ, ಇನ್ನು 10 TMC ದಾರಿ ಬರ್ತಾ ಐತೆ. ಇನ್ನು 10 TMC ಇವತ್ತು ಕ್ಲೈಮೇಟ್ ಐತೆ, ನವೆಂಬರ್ ಐತೆ. ನೀವು ಜನವರಿ ತಿಂಗಳವರೆಗೆ, ಇವತ್ತೇನು ನಮ್ಮ ಡಿಸೆಂಬರ್, ನವೆಂಬರ್, ಜನವರಿ ತಿಂಗಳವರೆಗೆ 40 TMC ಖಾಲಿ ಮಾಡ್ರಿ, 40 TMC ಮಾತ್ರ ಉಳಿಸ್ರಿ. ಆ 40 TMC ಆಪರೇಟ್ ಮಾಡೋದು ಕಾಲುಗಳ ಗೇಟ್ಗಳು ಮಾತ್ರ. ಇದು ಗೇಟ್ಗಳೆಲ್ಲ ಫೆಬ್ರವರಿ ತಿಂಗಳಿಂದ ಜಲಾಶಯದ ಗೇಟ್ಗಳನ್ನ ನೀವು ಕೂಡ್ಸಕ್ ಪ್ರಾರಂಭ ಮಾಡಿಬಿಡ್ರಿ. ಮಾನ್ಯ ತಜ್ಞರಾಗಿರ್ತಕ್ಕಂಥ ನಾಯ್ಡು ಅವರು ಹೇಳಿರೋದು ಕೇವಲ 3 ತಿಂಗಳು. ಆದ್ರೆ ನಾವು ರೈತರ ಭರವಸೆ ನಿಮ್ಗೆ ಏನು ಕೊಡ್ತಾ ಇದೀವಿ, ಸರ್ಕಾರಕ್ಕೆ 5 ತಿಂಗಳು ಸಮಯ ತಗೊಳ್ರಿ ಗೇಟ್ ಕುಂದ್ರಸಕ. ನೀರಾವರಿ ತಜ್ಞರು ಹೇಳಿದಂಗೆ 3 ತಿಂಗಳು ಬೇಡ, ನೀವು 5 ತಿಂಗಳು ತಗೊಳ್ರಿ ಟೈಮ್. ಫೆಬ್ರವರಿ ನಮ್ಮ ಗೇಟ್ಗಳಿಗೆ ಕಟ್ಟಡಕ್ಕೆ ಸಂಬಂಧ ಇಲ್ಲ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಅಲ್ಲಿ ಜುಲೈನೇ ಕೊಡಿರ್ತೈತಿ ಅವಕಾಶ. ಈ 5-5.5 ತಿಂಗಳು ಟೈಮ್ ತಗೊಂಡು ನೀವು ಗೇಟ್ ಕುಂದ್ರಸ್ರಿ. ಫೆಬ್ರವರಿಲಿಂದ ಒಂದ್ ಕಡೆ ನೀವು ಗೇಟ್ ಕುಂದ್ರಸ್ರಿ, ಒಂದ್ ಕಡೆ ನಮಗೆ ಕಾಲುಗಳಿಗೆ ನೀರು ಬಿಡ್ರಿ. ಯಾಕೆ ಇದ್ರ ಬಗ್ಗೆ ತಿಳುವಳಿಕೆ ತಾಣ್ತಾ ಇಲ್ಲ? ತಜ್ಞರೊಂದಿಗೆ ಯಾಕೆ ಸಭೆ ನಡೆಸ್ತಾ ಇಲ್ಲ? ಈ ವಿಚಾರಗಳೆಲ್ಲ ಬಯಲಿ ಬರಬೇಕಾದ್ರೆ ನೀರಾವರಿ ಸಲಹಾ ಸಮಿತಿ ಸಭೆ ಬೇಕು. ಈ ಕುರಿತಂತೆ 4 ಜಿಲ್ಲೆಗಳ ಮಾಜಿ ಸಚಿವರು, ಮಾಜಿ ಸಂಸದರು, ಮಾಜಿ ಶಾಸಕರು, ಮಾಜಿ ವಿಧಾನ ಪರಿಷತ್ ಸದಸ್ಯರು, ಮಾಜಿ ಕಾಡಾಧ್ಯಕ್ಷರುಗಳು ಮತ್ತು ರೈತ ಸಂಘಟನೆಗಳ ಮುಖಂಡರೊಂದಿಗೆ ನಿನ್ನೆ ದಿನ ಸಿಂಧನೂರಿನ ಪ್ರವಾಸಿ ಮಂದಿರದಲ್ಲಿ ಒಂದು ಸಭೆ ನಡೆಯಿತು. ಆ ಸಭೆಯಲ್ಲಿ ಒಟ್ಟೂರಿನ ನಿರ್ಣಯ ಏನಾಗಿದೆ, ಇವತ್ತಿನ ದಿನ 4 ಜಿಲ್ಲೆಗಳಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಕರೆದು ವಾಸ್ತವ ಸ್ಥಿತಿಗಳನ್ನು ಬೇಸಿಗೆ ಬೆಳೆ ನೀರು ಬೇಕಂತ ತಿಳಿಸ್ರಿ ಅಂತಕ್ಕಂಥದ್ದು 1ನೇ ನಿರ್ಣಯ. 2ನೇ ನಿರ್ಣಯ, ನಾಳೆ ನವೆಂಬರ್ 1ನೇ ತಾರೀಕು ಎಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಿಮ್ಮ ಮನವಿಯನ್ನು ಕೊಡಬೇಕಂತಕ್ಕಂಥದ್ದು 4 ಜಿಲ್ಲೆಗಳಲ್ಲಿ ತೆಗೆದುಕೊಳ್ಬೇಕಂತಕ್ಕಂಥ 2ನೇ ನಿರ್ಣಯ. 3ನೇ ನಿರ್ಣಯ, ಎಲ್ಲ ಜನಪ್ರತಿನಿಧಿಗಳೊಂದಿಗೆ ರೈತರೊಂದಿಗೆ ಹೊಂದಾಣಿಕೆ ಆಗಿ ಕಂಪ್ಲೀಟ್ ಎಲ್ಲರೂ ಬೆಂಗಳೂರಲ್ಲಿ 3ನೇ ತಾರೀಕಿನ ದಿನ ಮಾನ್ಯ ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು 3ನೇ ಅಭಿಪ್ರಾಯ. ಇನ್ನು ಒಂದು ವೇಳೆ ಸರ್ಕಾರನ ಮಾತಿ ಬರದೇ ಹೋದ್ರೆ ಎಲ್ಲ 4 ಜಿಲ್ಲೆಗಳಲ್ಲಿ 5ನೇ ತಾರೀಕಿನಿಂದ ಉಗ್ರ ಪ್ರತಿಭಟನೆಗೆ ರೈತರೆಲ್ಲರೂ ಸಿದ್ಧರಾಗಲೇಬೇಕಂತಕ್ಕಂಥ ಮಾತನ್ನ ಈ 4 ನಿರ್ಣಯಗಳಾಗಿದ್ದಾವೆ ನಿನ್ನೆ ಸಭೆಯಲ್ಲಿ. ಈ 4 ನಿರ್ಣಯಗಳ ಕುರಿತು ಎಲ್ಲರಿಗೂ ಕೂಡ ಪತ್ರಿಕಾಗೋಷ್ಠಿ ಕರೆದು ಹೇಳ್ಬೇಕಂತ ಮಾತನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಏನ್ ಮಾಡ್ತಾ ಇದ್ದೀವಿ, ಬಳ್ಳಾರಿ ಜಿಲ್ಲೆಯಲ್ಲಿ ನಿನ್ನೆ ನಾಡಗೌಡರ ಜೊತೆಗೆ ಮಾನ್ಯ ಮಾಜಿ ಸಚಿವರು ಅಲ್ಲಿ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಸರ್ ಅವರು ಕೂಡ ಮಾತಾಡಿ ನಮ್ಮ ಹತ್ರ ದೂರವಾಣಿ ಕರೆ ಕೊಟ್ಟಿದ್ರು. ಆ ದೂರವಾಣಿ ಕರೆ ಮೇರೆಗೆ ಅವ್ರು ಏನ್ ಹೇಳಿದ್ರು, ಇಲ್ಲ ನೀವು ಫಸ್ಟ್ ಪತ್ರಿಕಾಗೋಷ್ಠಿ ಮಾಡ್ರಿ, ಒಂದ್ ವೇಳೆ ನಮ್ಮ ಸರ್ಕಾರ 3ನೇ ತಾರೀಕು ಕೂಡ ನೋಡ್ತೀವಿ, ಸರ್ಕಾರ ಒಂದ್ ವೇಳೆ ನಮಗೆ ಮಾತಿ ಕೊಡದೆ ಹೋದ್ರೆ ನಿಮ್ಮ 5ನೇ ತಾರೀಕು ನಿಮ್ಮ ಬೆನ್ನೆಲುಬಾಗಿ ನಾವೆಲ್ಲರೂ ಕೂಡ ನಿಂದಿರ್ತು ಅಂತಕ್ಕಂಥ ಮಾತನ್ನು ಮಾನ್ಯ ಜನಾರ್ದನ ರೆಡ್ಡಿ ಅವರು ಕೂಡ ಹೇಳಿದಾರೆ. ಈ ಕಡೆ ಈಗ ದೂರವಾಣಿಯಲ್ಲಿ ನಮ್ಮ ಮಗ ಹೋಗಿದ್ದ ಸಾಗರ್ ಹೋದ ಮಾತಿ ಕೂಡ ತಿಳಿಸಿದ. ಅಂದ್ರೆ ವಿಷಯ ಏನಾಗ್ತದೆ, ಅದನ್ನ ವಿಕೋಪಕ್ಕೆ ಹಾಕಿ ಕಾಣೋತ್ರಿ. ಇದನ್ನ ರಾಜಕೀಯಕ್ಕೆ ಬೆಳೆಸ್ತಾರೆ ಸರ್ಕಾರದಾಗ. ನಮಗೆ ರೈತರಿಗೆ ಸರ್ಕಾರ ರಾಜಕೀಯ ಬೇಕಿಲ್ಲ, ನಮಗೆ ಬೇಸಿಗೆ ಬೆಳೆ ನೀರು ಬೇಕು. ನೀವು ಯಾರು ನಮಗೆ ರೈತರಿಗೆ ಬೆನ್ನೆಲು ಬರ್ತಾರೋ ಅವ್ರಿಂದ ನಾವು ಬರ್ತವೆ. ನಾವೀಗಾಗಲೇ ಆಡಳಿತ ಪಕ್ಷದಲ್ಲಿ ಎಲ್ಲರೂ ಕೂಡ ಕೈ ಮುಗಿದು ಕೇಳ್ಕೊಂಡಿವಿ. ಮತ್ತೆ ಇವತ್ತು ವಿರೋಧ ಪಕ್ಷದಲ್ಲಿ ನಮ್ಗೆ ಬೆನ್ನೆಲು ಬರ್ತಾರೋ ಅವರಿಂದ ಹೋಗ್ತವೆ. ನಮ್ಗೆ ಯಾವುದೇ ಕಾರಣಕ್ಕೂ ರೈತರ ಬೆನ್ನೆಲು ಆಗ್ತಕ್ಕಂಥದ್ದು ನಮಗೆ ಬೇಸಿಗೆ ಬೆಳೆ ನೀರು ಕೊಡೋದ್ರಿಂದ ಹೋಗೋರು ನಾವು. ಹಂಗಾಗಿ ನಾವು ದಯವಿಟ್ಟು ಎಲ್ಲರನ್ನ ಪತ್ರಿಕಾ ಮಾಧ್ಯಮ ಮುಖಾಂತರ ಸರ್ಕಾರ ಮನವಿ ಮಾಡ್ತಾ ಇರೋದು, ದಯವಿಟ್ಟು ನೀರಾವರಿ ಸಲಹಾ ಸಮಿತಿ ಸಭೆಯನ್ನ ತಜ್ಞರೊಂದಿಗೆ ಕರೀರಿ. ಆ ತಜ್ಞರ ಜೊತೆ ಚರ್ಚಿಸಿ ಬೇಸಿಗೆ ಬೆಳೆಗೆ ನೀರು ಕೊಟ್ಟಾಕಿರ್ಬೇಕು. ಇಲ್ಲದೆ ಹೋದ್ರಿಗಿನ ಉಗ್ರ ಪ್ರತಿಭಟನೆಗೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ಸಿದ್ಧ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದೀವಿ. ಈ